ಅದಕ್ಕೆ ನನ್ನ ಮಾತುಗೆ ಅದು ಬೆಲೆ ಇಲ್ಲ. ಪಕ್ಷದ ಹೈಕಮಾಂಡು, ಪಕ್ಷ ಶಾಸಕರು, ಪಕ್ಷ ನಾಯಕರು ಮಾತಾಡಬೇಕು. ನಾ ಮಾತಾಡೋಕೆ ಅದು ಸರಿ ಅನಿಸೋಲ್ಲ. ಈಗೂ ಐತಿ ಇವತ್ತು ನಾ BJP ಪಕ್ಷಕ್ಕೆ ಯಾರು ಆಹ್ವಾನ ಕೊಡುತ್ತಿಲ್ಲ. ಸತೀಶ್ ಇರ್ಬೋದು, ಮತ್ತೊಬ್ಬ ಯಾರು ಇರ್ಬೋದು. ನಮ್ಮ ಪಕ್ಷಕ್ಕೆ ಯಾರು ಇಲ್ಲ, ಜವರತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕರು ನಾವು 28 ತಡೆದು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ನಾವು ಯಾವ ಏನು ಮಾಡ್ಬೇಕು ತಯಾರಿ ಮಾಡ್ಕೋಬೇಕಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೋತೀನಿ ಅಷ್ಟೇ. ನೋಡ್ರಿ, ನಮ್ಮ ಅಲಯನ್ಸ್ ಪಾರ್ಟ್ನರ್ ಅವರು ನಾನು ಭೇಟಿ ಆಗೋದಕ್ಕೆ ಮಹತ್ವ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ರಾಜ್ಯದ ಮಂತ್ರಿಗಳು ದಿಲ್ಲಿಗೆ ಹೋದಾಗ ಸಹಜವಾಗಿ ಅವರಿಗೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಭೇಟಿ ಆಗಿರ್ಬೋದು. ಈಗ ಒಬ್ಬರು ಹೋಗ್ತಾರೆ ಪದೇ ನಾನು ಸುಮ್ಮನೆ ಇದು ಹೋಗ್ತಾರೆ ಬರ್ತಾರೆ, ಏನೂ ಇಲ್ಲ. ಹೋಗಿ ದಿಲ್ಲಿಗೆ ಅವರು ಒಂದು ಪಕ್ಷದ ರಾಜ್ಯದ ಉಸ್ತುವಾರಿ ಇರ್ತಾರೆ, ಹೋದಾಗ ಮೀಟಿಂಗ್ ಬರ್ತಾರೆ. ಅದನ್ನು ಸಹಿತ ಶೋ ಮಾಡ್ತಾರೆ. ಒಬ್ಬರು ಗಪ್ಚುಪ್ 4 ಸಲ ದಿಲ್ಲಿಗೆ ಬರ್ತಾರೆ. ನಂಗೆ ಗೊತ್ತಿರೋದು ಹೋಗಿ ಬಂದದ, ಎಲ್ಲಿ ಬೇರೆ ಕಡೆ ಬಂದುಬಿಡ್ತಾರೆ. ನಾನು ಡೈರೆಕ್ಟ್ ಬಂದು ನಾನು ದಿಲ್ಲಿಗೆ ಹೋಗಿದ್ದೆ, ಹಂಗೆ ಹೋಗಿದ್ದೆ ಅಂತಂದ್ರೆ ಎಲ್ಲ ಒಬ್ಬೊಬ್ರು ಸ್ಟೈಲ್ ಇರ್ತೈತೆ. ಅದು ಏನು ಮಾಡಬಹುದು. ನೋಡಿ, ನಾವು ಪಕ್ಷದ ವೇದಿಕೆ ಚರ್ಚಿಸಿ ತೀರ್ಮಾನ ತಗೋತೇವೆ. ಬಹಿರಂಗ ಹೇಳುವಂಥ ಪ್ರಶ್ನೆ ಅಲ್ಲ. ಈ ಸದ್ಯ ಪಕ್ಷದಲ್ಲಿಲ್ಲ. ಪಕ್ಷ ಬಂದರೆ ಪಕ್ಷಕ್ಕೆ ಒಳ್ಳೆಯದು ಬರಬೇಕಂತ ನನ್ನ ಸ್ವಂತ ರಮೇಶ್ ಜಾರಕಿಹೊಳಿ ಅಭಿಪ್ರಾಯ. ಅದು ಮುಂದೆ ನೋಡೋಣ. ಮಾಡೋದಪ್ಪ, ನಿರಂತರ ಪ್ರಯತ್ನ ಅದ. ಅವನು ಏನು ಸಸ್ಪೆಂಡ್ ಮಾಡೋ ದಿವಸದ ನಿರಂತರ ಪ್ರಯತ್ನ ಅದ. ಕೆಲವೊಂದು ಅವರು ಸಂಭಾಳಿಸ್ಕೋಬೇಕು, ಇತಿಮಿತಿಯಲ್ಲಿರಬೇಕು. ಎಲ್ಲ ಧ್ವನಿ ಹೆಚ್ಚಾಗಿದೆ ನಮ್ಮದು.